ಹಾಸನದಲ್ಲಿ ಎಸ್ಸಿ ಮತ್ತು ಎಸ್ಟಿ ಕಾರ್ಯಕರ್ತರ ಸಮಾವೇಶವನ್ನ ಕರೆದಿದ್ದಾರೆ ಜೆಡಿಎಸ್. ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ. ಜೆಡಿಎಸ್ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಡಾಕ್ಟರ್ ಅನ್ನದಾನಿ ನೇತೃತ್ವದಲ್ಲಿ ಇದೊಂದು ಸಭೆ ನಡೆಯಲಿದೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ಕೂಡ ಭಾಗಿಯಾಗ್ತಾರೆ. ಹಾಸನದಲ್ಲಿ ಸಭೆ ನಡೆಸಿ ವಿವಿಧ ಕಡೆ ಪ್ರವಾಸವನ್ನ ಮಾಡಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಹಾಸನದಲ್ಲಿ ಎಸ್ಸಿ ಮತ್ತು ಎಸ್ಟಿ ಕಾರ್ಯಕರ್ತರ ಸಮಾವೇಶವನ್ನ ಕರೆದಿದ್ದಾರೆ ಜೆಡಿಎಸ್ನವರು. ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಭಾಗಿಯಾಗ್ತಾ ಇದ್ದು, ಜೆಡಿಎಸ್ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಡಾಕ್ಟರ್ ಅನ್ನದಾನಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಮಾಜಿ ಮಂತ್ರಿಗಳು ಅವರಿಗೂ ಸಹ ಈಗ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ನಮ್ಮ ಲಿಂಗೇಶ್ವರ ಮೊದಲನೇ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವರು ಕೇವಲ 3,500 ಮತದಲ್ಲಿ ಸೋತಿದ್ರು. ಆಗ ಒಂದು ಪುನರ್ಚೇತನ ಕೊಡುವಂತ ಒಂದು ಕಾರ್ಯಕರ್ತರ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಸಮುದಾಯ ಭವನ ನಮಗೆ ಬಹಳಷ್ಟು ನೆರವೇರುವಂತ ಸಮುದಾಯ ಭವನ. ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ನಮ್ಮ ಲಿಂಗೇಶ್ವರ ಮೊದಲನೇ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವರು ಕೇವಲ 3,500 ಮತದಲ್ಲಿ ಸೋತಿದ್ರು. ಆಗ ಒಂದು ಪುನರ್ಚೇತನ ಕೊಡುವಂತ ಒಂದು ಕಾರ್ಯಕರ್ತರ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಸಮುದಾಯ ಭವನ ನಮಗೆ ಬಹಳಷ್ಟು ನೆರವೇರುವಂತ ಸಮುದಾಯ ಭವನ. ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ನಮ್ಮ ಲಿಂಗೇಶ್ವರ ಮೊದಲನೇ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವರು ಕೇವಲ 3,500 ಮತದಲ್ಲಿ ಸೋತಿದ್ರು. ಆಗ ಒಂದು ಪುನರ್ಚೇತನ ಕೊಡುವಂತ ಒಂದು ಕಾರ್ಯಕರ್ತರ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಸಮುದಾಯ ಭವನ ನಮಗೆ ಬಹಳಷ್ಟು ನೆರವೇರುವಂತ ಸಮುದಾಯ ಭವನ. ಯಾಕೆಂದ್ರೆ ಒಂದು